ಹಲೋ ಎವ್ರಿವನ್, ನಾನಿವತ್ತು ಪಾಸ್ತಾ ಮಾಡ್ತಾ ಇದ್ದೀನಿ. ಆ ರೆಸಿಪಿನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ನಾನು ಮೊದಲೇ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಇಟ್ಕೊಂಡಿದ್ದೆ, ಅದು ಚೆನ್ನಾಗಿ ಕುದೀತಾ ಇದೆ. ಈಗ ಅದಕ್ಕೆ ಪಾಸ್ತಾ ಹಾಕೋತಿದ್ದೀನಿ. ಇದು ಟ್ರೈ ಕಲರ್ ಪಾಸ್ತಾ. ನಾಲ್ಕೈದು ಡ್ರಾಪ್ ಅಷ್ಟು ಹಾಕೊಂಡ್ರೆ ಸಾಕು. ಉಪ್ಪು ಹಾಕೋತಾ ಇದ್ದೀನಿ. ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು, 75% ಅಷ್ಟು ಬೇಯಬೇಕು. ಬೆಂದ್ಮೇಲೆ ನೀರೆಲ್ಲ ತೆಗೆದು ಸೋಸ್ಕೊಳ್ಳೋಣ. ಮೀನ್ಮೇಲೆ ನಾನು ಇದಕ್ಕೆ ಪಾಸ್ತಾಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಜುಕ್ಕಿನಿ ಮತ್ತು ಬ್ರೋಕ್ಲಿ ಮತ್ತು ಸ್ವಲ್ಪ ಬೇಸಿಲ್ ಲೀವ್ಸು ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಕುದಿ ಬರಲಿ. ಕುದಿ ಬಂದು ಒಂದು 75 ಭಾಗ ಬೆಂದಮೇಲೆ ಇದನ್ನು ಆಫ್ ಮಾಡಿಕೊಂಡು ನೀರನ್ನೆಲ್ಲ ಸ್ಟ್ರೈನ್ ಮಾಡ್ಕೊತೀನಿ. ಮೀನ್ಮೇಲೆ ಇದನ್ನು ನೋಡ್ಕೊತಾ ಇರಬೇಕು. ಸ್ವಲ್ಪ ಬೆಂದ್ರೂ, ಸ್ವಲ್ಪ ಜಾಸ್ತಿ ಬೆಂದೋದ್ರೂ ಪಾಸ್ತಾ ಮೆತ್ತಗಾಗ್ಬಿಡುತ್ತೆ, ಟೇಸ್ಟ್ ಚೆನ್ನಾಗಿ ಬರಲ್ಲ. ಹಾಗಾಗಿ ಈಗ ನೋಡಿ ಇಷ್ಟು ಬೆಂದಿದೆ. ಹಿಂಗೆ ಕಟ್ ಮಾಡಿದ್ರೆ ಕಟ್ ಆಗಬೇಕು. ಈ ಥರ ಬೆಂದಮೇಲೆ ನಾನು ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಸ್ಟ್ರೈನ್ ಮಾಡ್ಕೋತೀನಿ. ನಾನಿವತ್ತು ಮಾಡ್ತಾ ಇರೋದು ವೈಟ್ ಸಾಸ್ ಪಾಸ್ತಾ. ಹಾಗಾಗಿ ಒಂದು ನಾನ್ ಸ್ಟಿಕ್ ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ಪೂನ್ ಅಷ್ಟು ಬೆಣ್ಣೆ ಹಾಕೊಂಡಿದ್ದೀನಿ. ಅದು ಬೆಣ್ಣೆ ಒಂದು ಸ್ವಲ್ಪ ಕರಗಲಿ. ಅದು ಕರಗಾದ್ಮೇಲೆ, ಈಗ ಬೆಣ್ಣೆ ಕರಗಿದೆ, ಈಗ ಇದಕ್ಕೆ 2 ಸ್ಪೂನ್ ಅಷ್ಟು ಮೈದಾ ಹಾಕೋತೀನಿ. ಮೈದಾನ ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಮೈದಾ ಅಂದರೆ ಆಲ್ ಪರ್ಪಸ್ ಫ್ಲವರ್. ಇನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಆಲ್ ಪರ್ಪಸ್ ಫ್ಲವರ್ ಹಾಕಿದ್ನಲ್ಲ, ಅದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಲೋ ಫ್ಲೇಮ್ ಮಾಡಿಕೊಂಡು ಇಲ್ಲಿ ಒಂದು ಲೋಟದಷ್ಟು ಹಾಲು ಇಟ್ಕೊಂಡಿದ್ದೀನಿ. ಆ ಹಾಲನ್ನ ಹಾಕ್ತೀನಿ ಇದಕ್ಕೆ. ಇದು ಗಂಟಿಲ್ದಂಗೆ ಸ್ಟಿರ್ ಮಾಡ್ತಾ ಇರಬೇಕು. ಒಂದು ಗಂಟೆ ಇರಬಾರ್ದು, ಆ ಥರ ನಾವು ಇದನ್ನ ಸ್ಟಿರ್ ಮಾಡ್ತಾ ಇರಬೇಕು. ವೈಟ್ ಸಾಸ್ನ ನಾವು ಸ್ಟಿರ್ ಮಾಡ್ಕೊಳ್ತಾ ಇರಬೇಕು. ಈಗ ಆ ವೈಟ್ ಸಾಸ್ಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಟೇಸ್ಟ್ ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೋದು. ನಾನೊಂದು ಅರ್ಧ ಸ್ಪೂನ್ ಹಾಕಿದ್ದೀನಿ, ಯಾಕಂದರೆ ಪಾಸ್ತಾ ಬೇಯಬೇಕಾದ್ರೂ ಉಪ್ಪು ಹಾಕಿದ್ದೀವಿ. ಈಗ ವೆಜಿಟೇಬಲ್ಸ್ಗೆಲ್ಲ ಉಪ್ಪು ಹಾಕೋದ್ರಿಂದ ಸ್ವಲ್ಪ ಹಾಕೊಂಡ್ರೆ ಸಾಕು. ಈಗ ಅದ್ರ ಜೊತೆಗೆ ಒಂದು ಸ್ಪೂನ್ ಅಷ್ಟು ಕಾಳು ಮೆಣಸಿನ ಪೌಡ್ರು ಅಂದರೆ ಪೆಪ್ಪರ್ ಪೌಡ್ರನ್ನ ಹಾಕೋತಾ ಇದ್ದೀನಿ. ಎಣ್ಣೆ ಮತ್ತು ಬೆಣ್ಣೆ ಎರಡು ಕಾದಿದೆ. ಇವಾಗ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಸಾಸ್ನ ಅವಾಗವಾಗ ಕೈಯಾಡಿಸ್ಕೊಳ್ತಾನೆ ಇರಬೇಕು. ಸ್ವಲ್ಪ ತಿಕ್ಕಾಗೋವರೆಗೂ ಕೈಯಾಡಿಸ್ಕೊತಾ ಇರಬೇಕು, ಇಲ್ಲಾಂದ್ರೆ ಇದು ಲಂಪ್ಸ್ ಆಗ್ಬಿಡುತ್ತೆ. ಇನ್ನೊಂದು ಬಾಯ್ಲ್ ಬರಲಿ. ಈಗ ಅದಕ್ಕೆ ಚಿಲ್ಲಿ ಫ್ಲೇಕ್ಸ್ ಮತ್ತೆ ಒಂದು ಸ್ವಲ್ಪ ಪಾಸ್ತಾ ಸೀಸನಿಂಗ್ಸ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಆರಿಗಾನೋ. ಇದು ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಜಾಸ್ತಿ ತಿಕ್ಕು ಆಗಬಾರ್ದು, ಜಾಸ್ತಿ ತೆಳ್ಳಗೂ ಇರಬಾರ್ದು. ಈ ಥರ ಇದ್ದರೆ ಸಾಕು. ಈಗ ಇದಾಗಿದೆ, ಇದನ್ನು ಆಫ್ ಮಾಡ್ಕೋತೀನಿ. ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ನಾನು ಬ್ರೋಕ್ಲಿನ ಹಾಕೋತಿದ್ದೀನಿ. ನಾನು ಆಲ್ರೆಡಿ ಇದನ್ನು ತೊಳೆದು ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಒಂದು 75% ಬೇಯಬೇಕು. ಸ್ವಲ್ಪ ಕ್ರಂಚಿ ಆಗಿದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಬೇಸಿಲ್ ಲೀವ್ಸನ್ನು
ಈಗ ಬ್ರೋಕೊಲಿ ಒಂದು ಸ್ವಲ್ಪ ಬೆಂದಿದೆ. ಈಗ ಇದಕ್ಕೆ ಜುಕಿನಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದೆರಡು ಸ್ಪೂನಷ್ಟು ಪಾಸ್ತಾ ಸಾಸ್ನ ಹಾಕೊಳ್ಳೋಣ. ಪಾಸ್ತಾ ಸಾಸ್ನ ಹಾಕೊಂಡಿದ್ದೀನಿ ಇದಕ್ಕೆ. ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ಉಪ್ಪು ನೋಡಿ ಹಾಕೋಬೇಕು, ಯಾಕಂದರೆ ನಾವು ಪಾಸ್ತಾ ಬೇಯಬೇಕಾದ್ರೂ ಉಪ್ಪು ಹಾಕೊಂಡಿರ್ತೀವಿ, ಜೊತೆಗೆ ಅದು ವೈಟ್ ಸಾಸ್ ಮಾಡಬೇಕಾದ್ರೂ ಕೂಡ ಉಪ್ಪು ಹಾಕೊಂಡಿರ್ತೀವಿ. ಈಗ ಸ್ವಲ್ಪ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಹಾಕೋಬೇಕು. ಇದಕ್ಕೂ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಹಾಕೋತಿದ್ದೀನಿ, ಯಾಕಂದರೆ ವೈಟ್ ಸಾಸ್ ಕೂಡ ಹಾಕಿದ್ದೆ, ಇದಕ್ಕೂ ಒಂದು ಸ್ವಲ್ಪ ಹಾಕೊಂಡಿದ್ದೀನಿ. ಇದಕ್ಕೂ ಕೂಡ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತೆ ಸ್ವಲ್ಪ ಆರಿಗ್ಯಾನೋನ ಹಾಕೊಳ್ತೀನಿ. ಇವಾಗ ಇದಾಗಿದೆ. ಇದಕ್ಕೆ ನಾನು ಫಸ್ಟೇ ಬೇಯಿಸಿಟ್ಕೊಂಡಿದ್ದೆನಲ್ಲ ಪಾಸ್ತಾ, ಅದನ್ನು ಹಾಕೋತೀನಿ. ಇದನ್ನ ಹಾಕೊಂಡು ಒಂದು ಸ್ವಲ್ಪ ಕೈ ಆಡಿಸಿದ್ರೆ ಸಾಕು. ಸ್ವಲ್ಪ ಇದು ಮಿಕ್ಸ್ ಆಗೋವರೆಗೂ, ತರಕಾರಿ ಪಾಸ್ತಾ ಎಲ್ಲ ಮಿಕ್ಸ್ ಆಗಬೇಕು. ಇದಿಷ್ಟು ಮಿಕ್ಸ್ ಆಗೋವರೆಗೂ ಸ್ವಲ್ಪ ಕೈ ಆಡಿಸ್ಕೊಡ್ತೀನಿ. ಇದು ಇಷ್ಟು ಬೆಂದಿದ್ರೇನೆ ಇದು ಪಾಸ್ತಾ ಚೆನ್ನಾಗಿ ಬರೋದು. ಇನ್ನು ಸ್ವಲ್ಪ ಜಾಸ್ತಿ ಬೆಂದ್ರೂ ಮುದ್ದೆ ಥರ ಆಗಿರುತ್ತೆ. 75% ಅಷ್ಟು ಕುಕ್ ಆಗಿದ ತಕ್ಷಣ ನಾವು ಇದನ್ನ ನೀರೆಲ್ಲ ತೆಗೆದು ಸ್ಟ್ರೈನ್ ಮಾಡಿ ಇಟ್ಕೋಬೇಕು. ಈಗ ತರಕಾರಿ ಮತ್ತೆ ಪಾಸ್ತಾ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಮೊದಲೇ ಮಾಡಿ ಇಟ್ಕೊಂಡಿರುವಂಥ ವೈಟ್ ಸಾಸ್ನ ಹಾಕ್ತಿದ್ದೀನಿ. ಒಂದು 5 ನಿಮಿಷ ಇರಲಿ. ಒಂದು 2 ಮಿನಿಟ್ಸ್ ಇದನ್ನ ಮುಚ್ಚಿಡೋಣ. ಈಗ ಚೀಸ್ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ. ಈಗ ಲಾಸ್ಟಲ್ಲಿ ಇದಕ್ಕೆ ಬೇಸಿಲ್ ಲೀವ್ಸ್ಗಳನ್ನ ಹಾಕ್ತಾ ಇದ್ದೀನಿ. ಇದೊಂದ್ಸರಿ ಮಿಕ್ಸ್ ಮಾಡಿದ್ರೆ ವೈಟ್ ಸಾಸ್ ಪಾಸ್ತಾ ರೆಡಿ. ಈಗ ಇದನ್ನ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ಸರ್ವ್ ಮಾಡೋಣ.
ಸಾಸ್ ಪಾಸ್ತಾ ರೆಡಿ.